ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ನಿಮಗೆಲ್ಲರಿಗೂ ಸ್ವಾಗತ. ಇದನ್ನು ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಮಕ್ಕಳಂತೂ ಬೇಗ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿಂದ ಹೊರಟು ನಮ್ಮಮ್ಮ ಮನೆಗೆ ಹಂಗೆ ನಾವು ಹೋಗಿದ್ವಿ. ಯಾಕಂದರೆ ಅಲ್ಲಿ ನಾವು ತೆಂಗಿನಕಾಯಿ ಸುಳಿದಿದ್ದ ಸಿಪ್ಪೆ, ಎಳ್ನೀರು ಸಿಪ್ಪೆ ಎಲ್ಲ ನಾವು ಒಂದು ಚೀಲದೆಲ್ಲ ಹಾಕಿರ್ತೀನಿ. ನಮ್ಮಮ್ಮ ಮನೆ ಅಲ್ಲೇ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ವಾ. ಸೊ ಅಲ್ಲಿ ಹೋಗಿ ಹಾಕ್ಬರೋಣ ಅಂತ ನಮ್ಮ ಅಪ್ಪಾಜಿ ಫೋಟೋ ಮತ್ತು ನಮ್ಮಮ್ಮ ಪೂಜೆ ಮಾಡಿದ ಫೋಟೋಸ್ ಎಲ್ಲ, ದೇವ್ರದ್ದು ಫೋಟೋಸ್ ಎಲ್ಲ ತೆಗೆದೆ. ಇದು ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಕಲರು. ಸೊ ಹಂಗೆ ನಮ್ಮಮ್ಮ ಅವ್ರ ಮನೆ ಮುಂದೆ ಇರೋವಂಥ ಕೈ ತೋಟ ಇದು. ಸೊಪ್ಪು ಮತ್ತು ಹೂಗಳು ಹಾಕ್ಕೊಂಡಿದ್ದಾರೆ, ಬದನೆಕಾಯಿ ಮತ್ತು ಪುದೀನ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಇದೇ ಚಿಪ್ಗಳನ್ನ ತಗೊಂಬಂದು ಹಾಕ್ತೀವಿ, ವೇಸ್ಟ್ ಮಾಡೋದೇನು ಬೇಡ ಅಂತ ಹೇಳಿ. ಏನು ಮಲಗಿದ್ರಾ? ನಮ್ಮಮ್ಮ ಒಂದು 5 ನಿಮಿಷ ಬರುತ್ತಂತೆ ನೋಡಿ. ನಮ್ಮ ಮನೆಯವರು ಕಾರಲ್ಲೇ ಮಲ್ಕೊಬಿಟ್ಟವ್ರೆ. ನಿದ್ದೆ ಬರ್ತಿದೆ, ಏನು ಮಾಡ್ತೀವಿ? ಯಾಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿ ಗೊರಕೆ ಹೊಡೆದು ನನಗೆ ಡಿಸ್ಟರ್ಬ್ ಮಾಡಿದ್ದೀರಾ? ನಾನು ಬಂದಿದ್ದು ಲೇಟು, ಟಯರ್ಡ್ ಆಗಿದೆ, ಮಲ್ಕೊಂಡೆ. ಊಟನ ಮಾಡಿಲ್ಲ, ಗೊತ್ತಾ ನಿಮಗೆ? ಗೊತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ರು. ಹಾಗೆ ಸ್ವಲ್ಪ ವಿಶಾಲ್ ಮಾಡ್ಕೋಗೋಣ, ಸಾಮಾನು ಬೇಕಿತ್ತು ಅಂತ ಹೇಳಿ ಹೊಸದಾಗಿತ್ತು ಯಾವುದೋ ಮಾದನೇಹಳ್ಳಿಯಲ್ಲಿ, ಅದು ನಾವು ನೋಡಿರಲಿಲ್ಲ. ಸೊ ಹೋದ್ವಿ. ಅಲ್ಲಿ ಏನಂತ ಏನೋ ಕಲೆಕ್ಷನ್ಸ್ ಎಲ್ಲ ಇರಲ್ಲ, ನಮಗೆ ಬೇಕಾಗಿರೋ ಡೈರಿ ಪ್ರಾಡಕ್ಟ್ ಅದೆಲ್ಲ ಏನೂ ಇರಲ್ಲ. ಸೊ ಬೇಕಾಗಿರೋ ಸ್ವಲ್ಪ ಮೇನ್ ಐಟಮ್ಸ್ ಏನು ಬೇಕು, ಅಕ್ಕಿ ಈ ಥರದ್ದೆಲ್ಲ, ರೇಷನ್ಸು, ರವೆ ಈ ಥರದ್ದೆಲ್ಲ ತೊಗೊಂಡು ಸೊ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ. ನಮ್ಮಮ್ಮನೂ ಹಂಗೆ ಜೊತೆಗೆ ಬಂದಿದ್ರಲ್ವ. ಸೊ ಪಾರ್ಕಿಂಗ್ ಹೋಗಿ ಹಾಕೋತಾ ಇದ್ದೀವಿ ಕಾರಿಗೆ, ಡಿಕ್ಕಿಗೆ. ಸರಿ, ಅಲ್ಲಿ 1.5 ಅವರ್ ಆಯಿತು. ಸೊ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಒಂದು ಹೋಟೆಲ್ಗೆ, ರೆಸ್ಟೋರೆಂಟ್ಗೆ ಹೋದ್ವಿ. ನೋಡಿ, ಇದು ಚೋಲೆ ಬಚ್ಚೋರೆ ಎಷ್ಟು ದೊಡ್ಡದಾಗಿದೆ, ದೃಷ್ಟಿಯಾಗುತ್ತೆ, ಯುಕ್ತ ಪೀಸ್ ಮಾಡು ಅಂತ ಹೇಳ್ತಾ ಇದೆ. ನಾನು ಮಿನಿ ಅನ್ನ ಸಾಂಬಾರು ತೊಗೊಂಡೆ, ನಮ್ಮಮ್ಮನೂ ಪೂರಿ ಸಾಗು ತೊಗೊಂಡ್ರು. ನಮ್ಮ ಯುಕ್ತ ಬಂದುಬಿಟ್ಟು ಚೋಲೆ ಬಚ್ಚೋರೆ ಆ್ಯಂಡ್ ಧನ್ವಿತಾ ಬಂದುಬಿಟ್ಟು ಬೇಬಿ ಕಾರ್ನ್ ಮಂಚೂರಿ ಈ ಥರ ತೊಗೊಂಡ್ಲು. ಬಟ್ ಅದು ತುಂಬ ಆಯ್ಲಿ ಇತ್ತು, ಖಾರ ಇತ್ತು, ತಿನ್ನೋಕ್ಕಾಗ್ತಾ ಇರಲಿಲ್ಲ. ಮತ್ತು ನಮ್ಮ ಹಸ್ಬೆಂಡ್ ಆಲೂ ಪರೋಟ ತೊಗೊಂಡ್ರು. ಎಲ್ಲ ತಿನ್ಕೊಂಡು ಇವಾಗ ಜಾತ್ರೆಗೆ ಬಂದ್ವಿ. ಮಣ್ಣಲ್ಲಿ ಮಾಡಿರೋದಾ? ವೈಟ್ ಸಿಮೆಂಟ್ ಹೊಡೆದೋಗತ್ತಲ್ವಾ? ಇವಾಗ ಅಲ್ಲಿರ್ತಕ್ಕಂಥ ಶೋ ಪೀಸಸ್ ತೊಗೊಂಡು ಅದೇ ರೋಡಲ್ಲಿ ಹಾಗೆ ಕಲೆಕ್ಷನ್ಸ್ ಖಾಲಿ ಆಗುತ್ತೆ ಅಂತ ನಾನು ತೊಗೊಂಡೆ. ತೊಗೊಂಡೆ, ಆಮೇಲೆ ತೊಗೊಳ್ಳೋಣ ಅಂತ. ಆಮೇಲೆ ಅಲ್ಲಿ ದೇವಸ್ಥಾನದ ಒಳಗಡೆ ನಾವು ಹೋಗಲಿಲ್ಲ, ಯಾಕಂದರೆ ಕ್ಯೂ ಇತ್ತು. ನಾನು 1 ಮಂತ್ ಹಿಂದೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ, ಜಾತ್ರೆಗೆ ಬರೋಕ್ಕಾಗಲ್ಲ ಅಂತಲೇ. ಹೊರಗಡೆ ತೇರು ಇರುತ್ತಲ್ಲ, ರಥ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇದು ನಮ್ಮ ಯುಕ್ತ ಓಲೆ ತೊಗೊಂಡಿದ್ದಾಳೆ, ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ನೋಡಿ. ಆಮೇಲೆ ಇದು ಕುದುರೆದು ಟಾಂಗ, ಅಂದರೆ ಕುದುರೆ ಒಂಟಿ ಸಿಂಗಲ್ ಆಗಿ ರೈಡ್ ಹೋಗೋದು. ಇಬ್ಬರಿಬ್ಬರು ಕರ್ಕೊಂಡು ಹೋಗ್ತಾರೆ, ಒಬ್ರಿಗೆ 50 ರೂಪೀಸು. ಜಸ್ಟ್ ಅವ್ರು ಹೋಗೋದೇ 50 ಮೀಟರ್ಸು, 50ಇಂದ 100 ಮೀಟರ್ಸ್ ಅಷ್ಟಕ್ಕೇ 100 ರೂಪೀಸು. ಸೊ ಇದು ವರ್ದಿ ಅಂತ ಅನಿಸ್ಲಿಲ್ಲ, ಬಟ್ ಮಕ್ಕಳು ಇಷ್ಟಪಟ್ಟರಲ್ಲ, ಓಕೆ ಹೋಗಿ ಬರಲಿ ಬಿಡು ಅನ್ನೋ ಥರ. ಬಟ್ ಅದೆಲ್ಲ ಒಂಥರ ಮಜಾ ಅಲ್ಲ, ಜಾತ್ರೆಲಿ ಅದೆಲ್ಲ ಒಂದು ಮೆಮೊರೀಸು. ಸೊ ಹಾಗೆ ಅಲ್ಲಿ ನಮ್ಮಮ್ಮ ತೊಗೊಳ್ತಾ ಇದ್ದಾರೆ, ಅಲ್ಲಿ ನನ್ನ ಅಕ್ಕ ಎಲ್ಲ ಹಾಯ್ ಮಾಡ್ತಿದ್ದಾಳೆ, ನನ್ನ ತಂಗಿ ಎಲ್ಲನೂ. ಸೊ ಒಂದು ರೌಂಡ್ ಬೇಗನೆ ಹೋಗಿ ಬಂದುಬಿಟ್ರು. ಎಷ್ಟು ಬೇಗ ಬಂದುಬಿಟ್ರು ಅಂದರೆ, ಸೊ ಜಾತ್ರೆಲಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು. ಇನ್ನು ಒಂಥರ ಅವರು ಧೈರ್ಯವಾಗಿ ಕೂತ್ಕೊಂಡಿದ್ದಾರೆ. ಸೊ ಯುಕ್ತ ಇದ್ದಾಳಲ್ವ, ಸೊ ಧನ್ವಿತಾ ಆರಾಮ್ಸೆ ಕೂತ್ಕೋತಾಳೆ, ಇಲ್ಲಾಂದರೆ ಧನ್ವಿತಾ ಸ್ವಲ್ಪ ಭಯ ಪಡ್ತಾಳೆ. ಸೊ ಇದೆಲ್ಲ ಪ್ಲಾಸ್ಟಿಕ್ ಸಾಮಾನೆಲ್ಲ 100 ರೂಪೀಸ್ ಅಂತ ಹೇಳಿದ್ರು. ಅಷ್ಟೇ ನೋಡಿ, ಇಷ್ಟು ಬೇಗ ಬಂದುಬಿಟ್ರು. ಅಷ್ಟೇ ನಾನು ವಿಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಬಂದುಬಿಟ್ಟಿದ್ದಾರೆ. 1 ಮಿನಿಟ್ ಅಷ್ಟೇ ಅಂತ ಹೇಳ್ಬೋದು, ಅಷ್ಟರಲ್ಲಾಗಲೇ ಬಂದುಬಿಟ್ಟಿದ್ದಾರೆ. ಇದು ನಮ್ಮ ಅಕ್ಕ, ನಮ್ಮ ತಂಗಿ ಮಗಳು, ನಮ್ಮಮ್ಮ, ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಅಲ್ಲಿ ಸಿಕ್ಕಿದ್ರು. ಅವಾಗ ಕಾಲ್ ಮಾಡಿದರು ಮುಂಚೆನೇ, ಎಲ್ಲಿದ್ದೀರಾ ಅಂತ. ನಾವು ಬಂದು ಇದೆಲ್ಲ ಧನ್ವಿತಾ ಗೇಮ್ಸ್ ಆಡ್ತಾ ಇದ್ದಾಳೆ. ಗೇಮ್ಸ್ ಎಲ್ಲ ಆಡಿಕೊಂಡು ಯುಕು ಧನ್ವಿತಾಗಂತೂ ಬಾಯಾರಿಕೆ ಆದರೆ ಕಬ್ಬಿನ ಜ್ಯೂಸ್ ಕೇಳ್ತಾಳೆ, ಅವಳಿಗೆ ಕೊಡಿಸ್ಲೇಬೇಕದು. ಸ್ಟಿಕ್ಕರು ಇದು 100 ರೂಪೀಸ್ದು, ಅದು ನಂಗೆ ತುಂಬ ಇಷ್ಟ ಆಯಿತು. ಬೀಡ್ಸ್ ಇತ್ತಲ್ಲ, ಸೊ ತೊಗೊಂಡೆ. 100 ರೂಪೀಸು 2 ಬಳೆಗೆ. ಸೊ ಇದು ಮೂಗು ಕೇಳ್ಕೊಂತವಳ.
ಕ್ರೀಮ್ಸ್ ಅಂತೂ ಮ್ಯಾಂಡೇಟರಿ, ಮಕ್ಕಳಿಗೆ ಐಸ್ ಕ್ರೀಮ್ಸ್ ತಿನ್ನಲೇಬೇಕು. ಐಸ್ ಕ್ರೀಮ್ಸ್ ಎಲ್ಲ ತಿಂತಾ ಇದ್ದಾರೆ, ಅವ್ರಿಗೆಲ್ಲ ಕ್ಯಾಂಡೀಸು, ಕೋನ್ಸು ಈ ಥರದ್ದೆಲ್ಲ. ನೋಡಿ ಇಲ್ಲಿರೋ ಐಟಮ್ಸ್ ಎಲ್ಲನೂ 20 ರುಪೀಸು, ಯಾವುದೇ ತೊಗೊಂಡ್ರು 20 ರುಪೀಸು. ಸೊ ಪರವಾಗಿಲ್ಲ ಅನ್ನಿಸ್ತು. ಇದು 20 ರುಪೀಸು ಪಿನ್ನು, ಇದು 20, ಇದು 20. ಸೊ ಇದೆಲ್ಲ ಸೇರಿ 17 ಐಟಮ್ಸ್ ತೊಗೊಂಡಿದ್ದೆ ನಾನು. 340 ರುಪೀಸ್ ಪೇ ಮಾಡಿದೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಜಡೆಗೆ ಹಾಕ್ಕೊಳ್ಳೋಕ್ಕೆ ಮಕ್ಕಳಿಗೆಲ್ಲನೂ. ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿರುತ್ತೆ. ಪರ್ಲು, ಇದು ಸ್ಟೋನ್ಸು, ವೈಟ್ ಸ್ಟೋನ್ಸು, ಇದು ರೆಡ್ ವೆಲ್ವೆಟಲ್ಲಿ ರೋಸಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಅಷ್ಟೇ ಗಟ್ಟಿ ಇದೆ, ಕೊಂಬು ಪರವಾಗಿಲ್ಲ ಗಟ್ಟಿ ಇದೆ. ಎಲ್ಲಾದರೂ ಹೋಗುವಾಗ ಹೊರಗಡೆ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಕಪ್ಸ್, ಟೀ ಕಪ್ಸ್ 2 ತೊಗೊಂಡೆ, ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಊದ್ಗಡ್ಡಿದು. ಮತ್ತು ಈ ಕ್ಲಿಪ್ಸ್ ಅಂತೂ ಸಖತ್ತಾಗಿದೆ, 20 ರುಪೀಸು. ಪಾರ್ಟಿ ವೇರ್ಗೆ ಏನಾದರೂ ಫಂಕ್ಷನ್ಸ್ಗೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ 3 ಕಲರ್ಸ್ ತೊಗೊಂಡೆ, 20 ರುಪೀಸ್. ಇದು ಅಷ್ಟೇ ಮಕ್ಕಳಿಗೆ ಕ್ಲಿಪ್ಸು, ನೋಡಿ ಬಟರ್ಫ್ಲೈ ಥರ ಚೆನ್ನಾಗಿದೆ ಇದು ಕೂಡ. ಇದಂತೂ ಸಖತ್ ಇಷ್ಟ ಆಯಿತು 20 ರುಪೀಸ್ಗೆ. ಬ್ರೇಸ್ಲೇಟು, ಇದು ಬ್ರೇಸ್ಲೇಟು ಮತ್ತು ಒಂದು ಸರ ಮತ್ತು 2 ಚಿಕ್ಕ ಚಿಕ್ಕದು ಓಲೆ, ರೌಂಡ್ ಓಲೆ ನೋಡಿ, 2 ಓಲೆ. ಇದು ಅಷ್ಟೇ ಹೆವಿಲ್ಲ, ಇದು ದೃಷ್ಟಿಗೆ ಕೈಗಾದರೂ ಹಾಕ್ಕೋಬೋದು, ಕಾಲ್ಗಾದರೂ ಹಾಕ್ಕೋಬೋದು. ಇದು 2 ಬಂದಿದೆ, ಇದು 20 ರುಪೀಸು. ಇದು ಒಂದು ಚಿಕ್ಕದು ಪೌಡ್ರು, ಇದೊಂದು ಚಪಾತಿ ತೆಗೆದುಕಟ್ಟಿ ಪಿನ್. ಮತ್ತು ಇದು ಬಂದ್ಬಿಟ್ಟು 100 ರುಪೀಸು ಬ್ಯಾಂಗಲ್, ನನ್ನ ಮಗಳಿಗೆ ಅಂತ ತೊಗೊಂಡೆ, ಚೆನ್ನಾಗಿದೆ. ಇದು 5 ರುಪೀಸು, 10 ರುಪೀಸು. ಮತ್ತು ಒಂದು 10 ರುಪೀಸ್ದು ಸ್ಟಿಕ್ಕರ್ ತೊಗೊಂಡೆ. ಮತ್ತು ಇದೊಂದು ಜಾಡಿ ತೊಳೆದು ಇಟ್ಬಿಟ್ಟಿದ್ದೀನಿ ಆಗಲೇ. ಇದಕ್ಕೆ ಇದು 100 ರುಪೀಸು. ಪಾತ್ರೆಯಲ್ಲಿ ಇದಂತೂ ಮ್ಯಾಂಡೇಟರಿ ಅಲ್ವಾ. ಚೌ ಪುರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಬ್ಲಾಗ್ಸ್ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.